ನೋಡಿ ಚುನಾವಣೆ ನೋಡಿ ಅವರು ಇಲ್ಲ ಅವರು ಶಾಸಕರಿದ್ದಾರೆ, ಅವರನ್ನ ಸಂಪರ್ಕ ಮಾಡಿರ್ಬೋದು. ಅವರು ಶಾಸಕರು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನು ಅವರು ರೆಪ್ರೆಸೆಂಟ್ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಸಂಪರ್ಕ ಮಾಡಿರ್ಬೋದು. ಇವತ್ತು ವೀಣಾ ಕಾಶ್ಯಪ್ನವ್ರ ಅಗತ್ಯ ಇಲ್ಲ ಅಂತೇಳಿ ಎಲ್ಲ ಶಾಸಕರು ಇವತ್ತು ನನ್ನ ವಿರುದ್ಧವಾಗಿ ಹೇಳಿ ಇವತ್ತು ನನಗೆ ಟಿಕೆಟ್ ಬೇಡ ಅಂತೇಳಿ ನಿರಾಕರಿಸಿದ್ದಾರೆ. ಇವತ್ತು ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗೆ ಇವತ್ತು ಟಿಕೆಟನ್ನು ಕೊಡಿಸಿದ್ದಾರೆ. ಇವತ್ತು ಈ ಒಂದು ನಿಟ್ಟಿನಲ್ಲಿ ಯಾರು ಕೂಡ ನನ್ನನ್ನು ಚುನಾವಣೆ ಘೋಷಣೆ ಆದ ದಿನದಿಂದ ಇಲ್ಲಿವರೆಗೂ ಅಭ್ಯರ್ಥಿ ಆಗಿರ್ಬೋದು, ಅಭ್ಯರ್ಥಿಯವರ ತಂದೆ ಆಗಿರ್ಬೋದು, ಸಂಪರ್ಕ ಮಾಡುವಂಥ ಒಂದು ಸೌಜನ್ಯ ಇಲ್ಲದವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದು ನೋಡಿ ಇವಾಗ ಅವ್ರ ವಿಷಯ ಬಂದಾಗ ಪ್ರಜಾಪ್ರಭುತ್ವ ಅವರವರ ವಿಚಾರಕ್ಕೆ ಬಿಟ್ಟಂಥದ್ದು ಅಂತಾರೆ. ನಮ್ಮ ವಿಚಾರ ಬಂದಾಗ ಪತಿನೇ ಬಂದರೆ ಅವರು ಬರ್ತಾರೆ ಹೇಳ್ರಿ ಅಂತೇಳಿ ಉಡಾಫೆ ಮಾತುಗಳು ನಡೆಯಲ್ಲ. ಇಲ್ಲಿ ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು, ನಮ್ಮದೇ ಆದಂಥ ಗೌರವವನ್ನು ಇವತ್ತು ನನ್ನ ಪತಿಯವರು ಇವತ್ತು ರಾಜಕೀಯ ಥರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದಾದ ನಂತರ ನನ್ನದೇ ಆದಂಥ ಹೆಸರನ್ನು ಗಳಿಸೋದಕ್ಕೆ ಹಗಲಿರುಳು ಶ್ರಮ ಪಟ್ಟಿದ್ದೀನಿ. ನನ್ನದೇ ಆದಂಥ ಜನರಿದ್ದಾರೆ, ನನ್ನದೇ ಆದಂಥ ಅಭಿಮಾನಿಗಳಿದ್ದಾರೆ, ನನ್ನದೇ ಆದಂಥ ಇಡೀ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ನಾನು 2 ಲಕ್ಷ ಅಭಿಮಾನಿಗಳನ್ನು ಹೊಂದಿದ್ದೀನಿ. ಇದು ನಾನು ಹೇಳ್ಬೋದು. ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅದನ್ನು ಮೀರಿನೂ ಇರ್ಬೋದು, ಅದನ್ನು ನಾನು ಹೇಳೋದಕ್ಕಾಗಲ್ಲ. ಇವತ್ತು ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ನೀಡಿದಂಥ ಪ್ರೀತಿ, ಅವ್ರು ನೀಡಿದಂಥ ಆಶೀರ್ವಾದ ಇಲ್ಲಿ ಮಟ್ಟಕ್ಕೆ ತಂದಿದೆ. ನಾಯಕರಿಗೆ ನಾನು ಬೇಡ ಆಗಿರ್ಬೋದು, ಜನಕ್ಕೆ ನಾನು ಬೇಕಾಗಿದ್ದೀನಿ. ಅದಕ್ಕೆ ಇವತ್ತು ಪುನಃ ಜನರ ಒಂದು ಸಭೆಯನ್ನು ಕರೆಯುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲೂ ಕೂಡ ಯಾರೂ ಕೂಡ ಸಂಪರ್ಕ ಮಾಡುವಂಥದ್ದು ನಮ್ಮ ನಾಯಕರಿಂದ ಹಿಡಿದು ಯಾರೂ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ತಟಸ್ಥಲಾಗಿ ಉಳಿತೀನಿ ಅಂತ ಹೇಳಿದ್ದೆ, ಅದೇ ಥರ ನಾನು ಉಳ್ಕೊಂಡಿದ್ದೀನಿ. ನೋಡಿ ಚುನಾವಣೆ ನೋಡಿ ಅವರು ಇಲ್ಲ ಅವರು ಶಾಸಕರಿದ್ದಾರೆ, ಅವರನ್ನ ಸಂಪರ್ಕ ಮಾಡಿರ್ಬೋದು. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅವರು ಶಾಸಕರು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನು ಅವರು ರೆಪ್ರೆಸೆಂಟ್ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಸಂಪರ್ಕ ಮಾಡಿರ್ಬೋದು. ಇವತ್ತು ವೀಣಾ ಕಾಶ್ಯಪ್ನವ್ರ ಅಗತ್ಯ ಇಲ್ಲ ಅಂತೇಳಿ ಎಲ್ಲ ಶಾಸಕರು ಇವತ್ತು ನನ್ನ ವಿರುದ್ಧವಾಗಿ ಹೇಳಿ ಇವತ್ತು ನನಗೆ ಟಿಕೆಟ್ ಬೇಡ ಅಂತೇಳಿ ನಿರಾಕರಿಸಿದ್ದಾರೆ. ಇವತ್ತು ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗೆ ಇವತ್ತು ಟಿಕೆಟನ್ನು ಕೊಡಿಸಿದ್ದಾರೆ. ಇವತ್ತು ಈ ಒಂದು ನಿಟ್ಟಿನಲ್ಲಿ ಯಾರು ಕೂಡ ನನ್ನನ್ನು ಚುನಾವಣೆ ಘೋಷಣೆ ಆದ ದಿನದಿಂದ ಇಲ್ಲಿವರೆಗೂ ಅಭ್ಯರ್ಥಿ ಆಗಿರ್ಬೋದು, ಅಭ್ಯರ್ಥಿಯವರ ತಂದೆ ಆಗಿರ್ಬೋದು, ಸಂಪರ್ಕ ಮಾಡುವಂಥ ಒಂದು ಸೌಜನ್ಯ ಇಲ್ಲದವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದು ನೋಡಿ ಇವಾಗ ಅವ್ರ ವಿಷಯ ಬಂದಾಗ ಪ್ರಜಾಪ್ರಭುತ್ವ ಅವರವರ ವಿಚಾರಕ್ಕೆ ಬಿಟ್ಟಂಥದ್ದು ಅಂತಾರೆ. ನಮ್ಮ ವಿಚಾರ ಬಂದಾಗ ಪತಿನೇ ಬಂದರೆ ಅವರು ಬರ್ತಾರೆ ಹೇಳ್ರಿ ಅಂತೇಳಿ ಉಡಾಫೆ ಮಾತುಗಳು ನಡೆಯಲ್ಲ. ಇಲ್ಲಿ ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು, ನಮ್ಮದೇ ಆದಂಥ ಗೌರವವನ್ನು ಇವತ್ತು ನನ್ನ ಪತಿಯವರು ಇವತ್ತು ರಾಜಕೀಯ ಥರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದಾದ ನಂತರ ನನ್ನದೇ ಆದಂಥ ಹೆಸರನ್ನು ಗಳಿಸೋದಕ್ಕೆ ಹಗಲಿರುಳು ಶ್ರಮ ಪಟ್ಟಿದ್ದೀನಿ. ನನ್ನದೇ ಆದಂಥ ಜನರಿದ್ದಾರೆ, ನನ್ನದೇ ಆದಂಥ ಅಭಿಮಾನಿಗಳಿದ್ದಾರೆ, ನನ್ನದೇ ಆದಂಥ ಇಡೀ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ನಾನು 2 ಲಕ್ಷ ಅಭಿಮಾನಿಗಳನ್ನು ಹೊಂದಿದ್ದೀನಿ. ಇದು ನಾನು ಹೇಳ್ಬೋದು. ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅದನ್ನು ಮೀರಿನೂ ಇರ್ಬೋದು, ಅದನ್ನು ನಾನು ಹೇಳೋದಕ್ಕಾಗಲ್ಲ. ಇವತ್ತು ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ನೀಡಿದಂಥ ಪ್ರೀತಿ, ಅವ್ರು ನೀಡಿದಂಥ ಆಶೀರ್ವಾದ ಇಲ್ಲಿ ಮಟ್ಟಕ್ಕೆ ತಂದಿದೆ. ನಾಯಕರಿಗೆ ನಾನು ಬೇಡ ಆಗಿರ್ಬೋದು, ಜನಕ್ಕೆ ನಾನು ಬೇಕಾಗಿದ್ದೀನಿ. ಅದಕ್ಕೆ ಇವತ್ತು ಪುನಃ ಜನರ ಒಂದು ಸಭೆಯನ್ನು ಕರೆಯುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲೂ ಕೂಡ ಯಾರೂ ಕೂಡ ಸಂಪರ್ಕ ಮಾಡುವಂಥದ್ದು ನಮ್ಮ ನಾಯಕರಿಂದ ಹಿಡಿದು ಯಾರೂ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ತಟಸ್ಥಲಾಗಿ ಉಳಿತೀನಿ ಅಂತ ಹೇಳಿದ್ದೆ, ಅದೇ ಥರ ನಾನು ಉಳ್ಕೊಂಡಿದ್ದೀನಿ.